ನಾವಾಗಲೇ ಕಾಲ ಭೈರವಿ ದೇವಿ ಬಗ್ಗೆ ಮಾತಾಡ್ತಾ ಇದ್ವಿ, ಆ ದೇಗುಲದ ವಿಶೇಷತೆ ಬಗ್ಗೆ ಮಾತಾಡ್ತಾ ಇದ್ವಿ. ನೀವೊಂದ್ಸಾರಿ ಕ್ಲಾರಿಟಿ ಕೊಟ್ಬಿಡಿ ಮಂಜುನಾಥ್ ಗುರುಗಳೇ, ಈ ಲಿಂಗ ಭೈರವಿ ದೇವಿ ಇರೋದಲ್ಲಿ ಯಾಕಿಷ್ಟು ಪ್ರಾಮುಖ್ಯತೆ, ಯಾಕಿಷ್ಟು ನಂಬಿಕೆ ಅಂತ ಜನರಿಗೆ, ಯಾಕೆ ದೇವಿಯ ಸಮ್ಮುಖದಲ್ಲೇ ಈ ರೀತಿ ಮದುವೆ ಆಗಿರೋದು ಅಂತ? ನೋಡಿ, ಇದು ತುಂಬಾ ತಂತ್ರಾನುಸಾರವಾಗಿರುವಂತ ಮದುವೆ ಆಗಿರೋದ್ರಿಂದ ಅಲ್ಲಿ ಏನಾಗಿದ್ರೆ ಮದುವೆ ಮುಂಚೆ ಏನಂತಂದ್ರೆ ಅವ್ರು ಏನೇನೋ ಪಾಪ ಪುಣ್ಯ ಕೆಲಸಗಳನ್ನ ನಂಬಿ ಏನೋ ಒಂದು ಮದುವೆ ಆಗಿರ್ತಾರೆ. ಬಹುಮುಖ್ಯವಾಗಿರುವಂತದ್ದು ತಾವು ಆಗ್ಲೇ ಚರ್ಚೆಯಲ್ಲಿ ಕೂಡ ಕೇಳಿದ್ರಿ, ಈ ಒಂದು ಲವ್ ಮ್ಯಾರೇಜ್ ಇದ್ರೆ ಇದೆಲ್ಲ ಏನು ನೋಡಲ್ಲ ಅಂತ. ನಮ್ ಲವ್ ಮ್ಯಾರೇಜ್ ಅಂತಂದ್ರೆ ನಮ್ಮ ಜಾತಕದಲ್ಲಿ ಯಾರೇ ಒಂದು ಕುಂಡ್ಲಿಯಲ್ಲಿ ಪಂಚಮ ಸ್ಥಾನ ಅಂತ ತಗೊಂತೀವಿ. ಪಂಚಮ ಅಂದ್ರೆ ನಾವು ಪೂರ್ವ ಪುಣ್ಯ ಅಂದ್ರೆ ಹಿಂದಿನ ಜನ್ಮದಲ್ಲಿ ಏನ್ ಕ್ಯಾರಿ ಮಾಡಿರ್ತಾರೋ ಅದು ಈ ಜನ್ಮದಲ್ಲಿ ಬರುತ್ತೆ. ಸೊ ಅವ್ರ ಮದುವೆ ಅನ್ನೋದು ಕೂಡ ಏನಂತಂದ್ರೆ ಒಂದು ಸಾಮಾನ್ಯವಾಗಿ ಲೈನ್ ಇದೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವೆನ್ ಅಂತ. ಸೊ ಇಲ್ಲಿ ನಾವು ಅರ್ಚಕರಾಗ್ಲಿ, ನಾವು ಜೋಯಿಷರಾಗ್ಲಿ, ಅಥವಾ ನಮ್ಮ ಮ್ಯಾರೇಜ್ ಮೇಕಿಂಗ್ ಅವರಾಗ್ಲಿ, ಇದೆಲ್ಲ ಮಾಡೋದು ಅಂತಂದ್ರೆ ಕಾರ್ಯನಿಮಿತ್ತ ಅಷ್ಟೇ. ಅಂದ್ರೆ ಅದೇನಾಗುತ್ತೆ ಅಂದ್ರೆ ಅವರವರ ಕರ್ಮಾನುಸಾರವಾಗಿ ಪೂರ್ವ ನಿರ್ಧರಿತವಾಗಿರುವಂತ ಕರ್ಮಗಳ ಅನುಸಾರವಾಗಿ ನಡೆಯುತ್ತೆ. ಸೊ ಅಲ್ಲಿ ರಾಹು ಸಂಬಂಧ ಬಂದಾಗ ಈ ಲಿಂಗ ಭೈರವಿ ಆಗ್ಬೋದು, ಈ ಒಂದು ತಂತ್ರಗಳ ಅನುಸಾರವಾಗಿ ಮದುವೆ ಆಗುವಂತ ಒಂದು ನಂಬಿಕೆಗಳು ಹುಟ್ಟಾಕುವಂಥದ್ದು. ಸೊ ಮತ್ತೆ ಅಗೇನ್ ಇವ್ರ ಜಾತಕಕ್ಕೆ ಬಂದಾಗ ಈ ಮದುವೆಯಲ್ಲೂ ಕೂಡ ಏರುಪೇರುಗಳಾಗಿರುತ್ತೆ, ಅದನ್ನ ನಾವು ಪ್ರೆಡಿಕ್ಷನ್ ಮಾಡಲ್ಲ. ಆದ್ರೆ ಲವ್ ಮ್ಯಾರೇಜ್ ಅಲ್ಲಿ ಪೂರ್ವ ಪುಣ್ಯ ಚೆನ್ನಾಗಿರ್ಬೇಕು. ಪೂರ್ವ ಪುಣ್ಯ ಇವ್ರ ಜಾತಕದಲ್ಲಿ ಪಂಚಮದಲ್ಲಿ ಶನಿ ಇರುವಂತದ್ದು, ಪೂರ್ವ ಪುಣ್ಯಕ್ಕೆ ರಾಹುವಿನ ಸಂಬಂಧ ಬಂದಾಗ ಏನಾಗುತ್ತೆ ಅಂದ್ರೆ ಈ ಲವ್ ಮ್ಯಾರೇಜಸ್ ಇದೆಲ್ಲ ಆಗುವಂಥದ್ದು. ಅಲ್ಲೂ ಕೂಡ ತಾಂತ್ರಿಕ ಹಿನ್ನೆಲೆ ಬರುವಂಥದ್ದು, ರಾಹು ದೃಷ್ಟಿ, ರಾಹು ಸ್ಥಿತ, ರಾಹು ಎಲ್ಲಿ ಸಂಬಂಧ ಬರುತ್ತೋ ಈ ಒಂದು ಹೆಚ್ಚು ಇದರ ಒಂದು ಪ್ರಭಾವ ಜಾಸ್ತಿ ಇರುತ್ತೆ. ಇವರ ಜಾತಕದಲ್ಲೂ ಕೂಡ ಪಂಚಮ ಸ್ಥಾನಕ್ಕೆ ರಾಹು ದೃಷ್ಟಿ ಇರುವಂಥದ್ದು. ಸೊ ಅಲ್ಲಿ ಗುರು ಕೂಡ ಇರುವಂಥದ್ದು. ಅದಕ್ಕೆ ಇದು ಒಂದು ಲಿಂಗ ಭೈರವಿಯ ಆರಾಧನೆಯಿಂದ ಮದುವೆ ಆಗಿರುವಂಥದ್ದು, ಒಂದು ತಾಂತ್ರಿಕ ವಿದ್ಯೆ ಮತ್ತು ತಾಂತ್ರಿಕ ನಂಬಿಕೆಯಲ್ಲಿ ಹಿನ್ನೆಲೆ ಇರುವಂಥದ್ದು. ಹಿಂದಿನ ಜನ್ಮದಲ್ಲಿ ಅಥವಾ ಹಿಂದಿನ ಗೊತ್ತಿರ್ಲಾರ್ದಂಗೆ ನಾವೇನೋ ಪಾಪಗಳನ್ನ ಮಾಡ್ಬಿಟ್ಟಿದೀವಿ, ಅದನ್ನ ಎಲ್ಲ ಶುದ್ಧೀಕರಣ ಮಾಡ್ಕೊಳ್ಳುವಂಥದ್ದು. ಅದಕ್ಕೆ ಏನಂದ್ರೆ ಭೂತ ಶುದ್ಧಿ ಅಂತ ನಾವು ಕಾರ್ಯಕ್ರಮದ ಟೈಟಲ್ಲೇ ಕೊಟ್ಟಿದ್ದೀವಿ. ಪಂಚಭೂತ ಶುದ್ಧಿ ಅಂತಂದ್ರೆ ನಮ್ಮ ಅಗ್ನಿ, ಪೃಥ್ವಿ, ವಾಯು, ಜಲ, ಆಕಾಶ ಇದನ್ನೆಲ್ಲ ನಂಬಿ ನಮ್ಮಿರುವಂತ ನಮ್ಮ ಸುಕೃತಗಳು ಏನೇನು ಇರುತ್ತೋ ಅದನ್ನೆಲ್ಲ ಕ್ಲೆನ್ಸಿಂಗ್ ಮಾಡುವಂಥದ್ದು. ಸೊ ಈ ಭೂತ ಶುದ್ಧಿಯಲ್ಲಿ ಏನಾಗುತ್ತೆ, ಹುಡುಗಿ ಅಲ್ದಿರ, ಈಗ ನೋಡಿ ಒಂದು ಸಾಮಾನ್ಯವಾಗಿ ಒಂದು ಮದುವೆಗೆ ಹೋಗಿರ್ತೀರಾ, ಮದುವೆಲಿ ಎಲ್ಲ ಗೆಸ್ಟ್ ಬಂದಿರ್ತಾರೆ. ಗೆಸ್ಟ್ ಕೆಲಸ ಏನ್ ಹೇಳಿ, ಅವ್ರು ಬಂದಿರೋರಿಗೆ ವಧುವರರಿಗೆ ಆಶೀರ್ವಾದ ಮಾಡೋದು, ಊಟ ಮಾಡ್ಕೊಂಡು ಹೋಗ್ತಾ ಇರೋದು, ಇದು ಸಾಮಾನ್ಯವಾಗಿರುವಂತದ್ದು. ಭೂತ ಶುದ್ಧಿ ಇದರಲ್ಲಿ ವಿಶೇಷವಾಗಿ ಯಾರ್ಯಾರು ಆ ಮದುವೆಯಲ್ಲಿ ಪಾಲ್ಗೊಳ್ತಾರೋ ಅವರ ಕೂಡ ಪಂಚಭೂತಗಳ ಶುದ್ಧೀಕರಣ ಕಾರ್ಯ ಇಲ್ಲಿ ನೆರವೇರುತ್ತೆ. ಸೊ ಅದಕ್ಕೆ ಅದು ಲಿಂಗ ಭೈರವಿಯನ್ನ ಒಂದು ಪವರ್ಫುಲ್ ದೇವಿಯ ಆರಾಧಕರು ಏನಿರ್ತಾರೆ, ಈ ಒಂದು ಸಂಕಲ್ಪ ಮಾಡಿ ಆರಾಧ್ರು ಯಾವಾಗ್ಲೇ ಹೇಳಿದ್ರು, ಒಂದು ಅರಿಶಿನ ದಾರನ, ಅರಿಶಿನ ಕೊಂಬನ್ನ ತುಂಬಾ ಬಹುಮುಖ್ಯವಾಗಿ, ಮಾಂಗಲ್ಯ ಕಾನ್ಸೆಪ್ಟ್ ಈಗಿಲ್ಲ, ಆದ್ರೆ ಅರಿಶಿನ ಕೊಂಬಿಗೆ ತುಂಬಾ ಮಹತ್ವ ಇರುವಂತದ್ದು. ಸೊ ಈ ಭೂತ ಶುದ್ಧಿಯಲ್ಲಿ ಬಂದಿರೋರಿಗೆ ಎಲ್ಲರಿಗೂ ಶುದ್ಧೀಕರಣ ಮಾಡುವ ಮತ್ತೆ ರಾಹುವಿನ ದೃಷ್ಟಿ ಪಂಚಮ ಸ್ಥಾನಕ್ಕೆ ಬಂದಾಗ ಅದರದೇ ಆದ ಮಹತ್ವ ಇರುವಂತದ್ದು. ಸೊ ಅದಕ್ಕೆ ಇಲ್ಲಿ ಇವ್ರಿಗೆ ಈ ನಂಬಿಕೆ ಅನುಸಾರವಾಗಿ ಇವರು ಮದುವೆ ಆಗಿರುವಂತ. ಓಕೆ, ನಾನು ನೇರವಾಗಿ ಶಾಂತಮಲ್ಲಪ್ಪ ಅವ್ರ ಹತ್ರ ಹೋಗ್ತೀನಿ. ಯಾವತ್ತಾದ್ರೂ ನೋಡಿದ್ರ ಸರ್ ಈ ತರ ವಿವಾಹ ಪದ್ಧತಿಯನ್ನ, ಅಥವಾ ಅಟ್ ದ ಫಸ್ಟ್ ಟೈಮ್ ಇಂಥ ವಿವಾಹ ಪದ್ಧತಿ? ಆಗ್ಲೇ ಹೇಳ್ತಾ ಇದ್ರು ಶಶಾಂಕ್ ಆರಾಧ್ಯ ಅವರು, ಈಗ ಹೊಸ ರೀತಿಯ ಪದ್ಧತಿಯನ್ನು ಹುಟ್ಟು ಹಾಕ್ತಾ ಇದ್ದಾರೆ. ಇದೊಂಥರ ಟ್ರೆಂಡ್ ಆದ್ರೂ ಕೂಡ ಆಶ್ಚರ್ಯ ಪಡ್ಬೇಕಾಗಿಲ್ಲ ಅಂತ. ಸೊ ಇದು ಹೊಸದಾಗಿ ಸ್ಟಾರ್ಟ್ ಆಗ್ತಾ ಇರುವಂತಹ ಟ್ರೆಂಡ್ ಅಂತ ಅನ್ಸುತ್ತೆ ಹೆಂಗೆ ಅಂತ. ಆಮೇಲೆ ಅದ್ರ ಜೊತೆಗೆ ಪರಿಹಾರದ ಬಗ್ಗೆ ಮಾತಾಡಿದ್ರಿ, ಜಾತಕ ಗಣಗಳು ಕೂಡ ಬಂದಿಲ್ಲ ಅಂದಾಗ ಏನ ದೋಷಗಳಿರುತ್ತೋ ಮೊದಲೇ ಪರಿಹಾರ ಮಾಡ್ಕೊಳ್ಬಹುದು ಅಂತ. ಇದನ್ನ ಪರಿಹಾರದ ರೀತಿಯಲ್ಲಿ ಕನ್ಸಿಡರ್ ಮಾಡಬಹುದಾ ಈ ವಿವಾಹ ಪದ್ಧತಿಯನ್ನ ಅಂತ ಪ್ರಶ್ನೆ ನಂದು. ನಾವೇನಂದ್ರೆ ಈಗ ನಮ್ಮಲ್ಲಿ ಇನ್ನರ್ ಅಲ್ಲೇ ಇದೆ, ನಮ್ಮಲ್ಲಿ ಇನ್ನರ್ ಬಾಡಿನಲ್ಲೇ ಇದೆ ಪಂಚಭೂತಗಳು, ಪಂಚತತ್ವಗಳು, ಪಂಚಜ್ಞಾನಗಳು ಎಲ್ಲವೂ ಕೂಡ ಇದೆ. ನಾವೇನಂದ್ರೆ ಒಳಗಡೆ ಇರೋದನ್ನ ಮರ್ತು ಬಿಟ್ಟಿದ್ದೀವಿ, ಹೊರಗಡೆ ಇರೋದನ್ನ ಹುಡುಕ್ತಾ ಇದ್ದೀವಿ. ಈ ಹೊರಗಡೆ ಇರೋದನ್ನ ಹುಡುಕೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕಾರ್ಯಗಳೆಲ್ಲ ಶುದ್ಧೀಕರಣ ಅದು ಇದು ಅಂತ ಶುರುವಾಗುತ್ತೆ. ಅದು ಬಿಟ್ಟು ದಿನನಿತ್ಯ ನಮ್ಮ ಮನೆಗಳಲ್ಲಿ, ನಮ್ಮ ವಾಸಸ್ಥಳಗಳಲ್ಲಿ, ನಮ್ಮ ಜಾಗಗಳಲ್ಲಿ ನಮ್ಮ ಮೂಲ ಏನು, ನಮ್ಮ ಸ್ಥಾನಮಾನ ಏನು, ನಾವು ಮೊದಲು ಪಂಚ ಅಗ್ನಿನಲ್ಲಿ ನಾವು ಹೇಗೆ ಮಿಂದು ಏಳಬೇಕು, ನಮ್ಮ ಜ್ಞಾನ ಏನು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಇಂಥವು ಅವಶ್ಯಕತೆ ಇಲ್ಲ. ಇದು ಒಂದು ರೀತಿಯಲ್ಲಿ ಯಾರೋ ಒಬ್ಬರು ಮಾಡ್ಬೋದು, ಬಟ್ ಇದರಿಂದ ಶುದ್ಧೀಕರಣ ಅಂತ 100% ಯಾವುದನ್ನು ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಶುದ್ಧಿ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಬಂದಿರೋರಲ್ಲಿ 100ರಲ್ಲಿ 5 ಜನ ವಿಲನ್ ಇತ್ತು ಅಂದ್ರೆ ಅದನ್ನ ನಾವು ಅಲ್ಲಿಗೆ ಮುಗಿದೋಯ್ತದ್ರ ಚಾಪ್ಟರ್, ದಟ್ ಈಸ್ ಡೆಡ್. ಅದನ್ನ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಬಿಕಾಸ್ ನಾವು ಡೈರೆಕ್ಟ್ ಆಗಿ ಹೇಳ್ತೀವಿ ಕೆಲವೊಂದು ವಿಚಾರಗಳಲ್ಲಿ ಅಲ್ವಾ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಪಂಚತತ್ವ ನಮ್ಮ ಕೈಗಳು ವೇಣುಸ್ವಾಮಿ ಗುರುಗಳು, ಅವರು ಸೆಲೆಬ್ರಿಟೀಸ್, ಭವಿಷ್ಯ ನುಡಿಯೋರು ಯಾಕೆ ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಮಾತಾಡ್ಲಿಲ್ಲ, ಯಾಕೆ ಕಮೆಂಟ್ ಮಾಡ್ಲಿಲ್ಲ? ಈ ಪ್ರಶ್ನೆ ಅವ್ರು ಸಡನ್ ಆಗಿ ಪ್ರಶ್ನೆ ಕೇಳಿದ್ರೆ ಸಾಕು ಹೇಳ್ಬಿಡ್ತಾರೆ ಭವಿಷ್ಯನ ಅಂತ. ಸೊ ಮೊದಲು ಡಿವೋರ್ಸ್ ಆಗುತ್ತೆ ಅಂದ್ರೆ ಎರಡನೇ ಮದುವೆ ಬಗ್ಗೆ ಮಾತಾಡಿ ಅಂದ್ರೆ ಸೈಲೆಂಟ್ ಆದ್ರು. ಇಲ್ಲಿ ಆಸ್ತಿ, ಅಂತಸ್ತು, ಹಣ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಅದರ ಒಂದು ಹಿನ್ನೆಲೆ ಅವ್ರನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಮನುಷ್ಯ ಯಾವಾಗಲೂ ಅಷ್ಟೇ
ನಮ್ಮ ನೇರ ನುಡಿಗಳಿಂದ, ನಮ್ಮ ನೇರ ಮಾತುಗಳಿಂದ ನಮ್ಮ ಬಾಂಧವ್ಯಗಳನ್ನು ನಾವು ಗಟ್ಟಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ಬಿಟ್ಟು ನಾವು ಅದು ಆಚರಣೆ ಇದು ಆಚರಣೆ ನಿಜ ಕೆಲವೊಂದು ಸಣ್ಣ ಅದು ಯೂಶಲಿ ನಾವು ಮಾತಾಡ್ತೀವಲ್ಲ ಈಗೋ ಇಬ್ರಿಗೂ ಒಪ್ಪಿಗೆ ಈ ಇರ್ಬೇಕು ಆ ಜನರೇಷನ್ ಅಲ್ಲಿ ವಿಚಾರದಲ್ಲಿ. ಈಗೋ ಇದೆ, ನಾನ್ ಮೇಲೂ ನಾನ್ ಕೀಳು ಆ ತರ ಬಂದಾಗ ಸಂಬಂಧಗಳು ಉಳಿಯಲ್ಲ ಅಂತ. ಉಳಿಯಲ್ಲ. ಸೊ ಮೋಸ್ಟ್ಲಿ ಅದು ಸೆಲೆಬ್ರಿಟಿಗಳಾಗ್ಲಿ ಎಷ್ಟೇ ಪ್ರಭಾವಿಗಳಾಗ್ಲಿ ಎಲ್ಲರ ಜೀವನದಲ್ಲೂ ಅದೇ ಇಂಪಾರ್ಟೆಂಟ್ ಅಂತ. ಖಂಡಿತ. ಓಕೆ, ನೇರವಾಗಿ ಶಶಾಂಕ್ ಆರಾಧ್ಯ ಅವ್ರ ಹತ್ರ ಹೋಗ್ಬಿಡ್ತೀನಿ. ಅದು ಪರಿಹಾರ ಕಂಪ್ಲೀಟ್ ಆಗಿ ಪರಿಹಾರ ಅಂತ ಕನ್ಸಿಡರ್ ಮಾಡಕ್ಕಾಗಲ್ಲ ಈ ವಿವಾಹವನ್ನ ಅಂತ. ಈ ಸಂಬಂಧ ಗಟ್ಟಿಯಾಗಿರುತ್ತಾ ಅನ್ನೋದು ಬಹುತೇಕರ ಕುತೂಹಲ. ಮೋಸ್ಟ್ಲಿ ಈ ರೀತಿ ಪದ್ಧತಿಯನ್ನು ಅನುಸರಿಸಿದ್ದಾರೆ ಅಂದ್ರೆ ಅದೇ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, 7 ಜನ್ಮಕ್ಕೂ ಕೂಡ ನೀನೇ ನನ್ನ ಸತಿಪತಿ ಅನ್ನೋ ರೀತಿಯಲ್ಲಿ ಬಾಂಧವ್ಯನ ಹೆಂಗೆ ಅಂತ. ಇದು ವಿವಾಹ ಆಗಿರ್ತಕ್ಕಂಥ ಸಮಯದ ಪ್ರಕಾರವಾಗಿ ನಾವು ನಿಶ್ಚಯವಾಗಿ ಹೇಳೋದಕ್ಕಾಗೋದಿಲ್ಲ. ಹಾ, ಓಕೆ, ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ಪ್ರಶಸ್ತವಾಗಿದೆ ಅಂತ ಹೇಳ್ಬೋದು. ಹಾ, ಆದರೆ ಜಾತಕದಲ್ಲಿ ಆ ಸಮಯದ ಕುಂಡಲಿಯಲ್ಲಿ ನೋಡಿದಾಗ ಹಾ, ಈ ವಿವಾಹ ಸ್ಥಿರವಾಗಿ ನಿಲ್ಲುತ್ತೆ ಅಂತಕ್ಕಂಥದ್ದು ನಮಗೆ ಭರವಸೆ ಇಲ್ಲ. ಓಕೆ, ಇವರು ಭೂತಶುದ್ಧಿ ಅಂತಕ್ಕಂಥದ್ದು ಮಾಡಿದ್ದಾರೆ ಅಂದರೆ ಪೂರ್ವದಲ್ಲಿ ನಾನು ವಿವಾಹವಾಗಿದ್ದೆ, ನನ್ನ ವಿವಾಹ ಜೀವನದಲ್ಲಿ ಆದಂತಹ ಎಲ್ಲ ತಪ್ಪುಗಳು ಶುದ್ಧಿಯಾಗಿ ನಾನು ಪುನಃ ಅಗ್ನಿ ವಾಯು ವರಣ ಜಲದ ಸಾಕ್ಷಿಯಾಗಿ ವಿವಾಹವನ್ನು ಆಗ್ತಾ ಇದ್ದೇನೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇವರು ವಿವಾಹವನ್ನು ಆಗಿದ್ದಾರೆ. ಏನಂದರೆ ಒಂದು ಜಾತಕದಲ್ಲಿ ಏನಿದೆ ಬಲಾಬಲಗಳನ್ನು ನೋಡಿದಾಗ ಆ ವಿವಾಹ ಹೇಗಿರುತ್ತೆ ಅಂತಕ್ಕಂಥ, ಈಗ ಪರಿಹಾರ ಅಂತೇಳಿ ನಮ್ಮ ಸರ್ ಹೇಳ್ತಾ ಇದ್ದಾರೆ, ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ. ಪರಿಹಾರವನ್ನು ಸೂಚನೆ ಮಾಡ್ಬೋದು, ಪರಿಹಾರಗಳು ಫಲ ಕೊಡೋದಕ್ಕೂ ಅವ್ರ ಜಾತಕದಲ್ಲಿರ್ತಕ್ಕಂಥ ಗ್ರಹಗಳ ಪ್ರಭಾವವೇ ಮುಖ್ಯವಾಗಿರುತ್ತೆ. ಈಗ ಪರಿಹಾರ ಇದ್ದೇ ಇರುತ್ತೆ, ಗ್ರಂಥದಲ್ಲಿ ಉಲ್ಲೇಖವಾಗಿರುತ್ತೆ, ನಾವು ಅದನ್ನು ವೀಕ್ಷಣೆ ಮಾಡ್ತೇವೆ, ಕ್ಲೀನಾಗಿ ಅನಲೈಸ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತೇವೆ ಏನಂತ, ಈ ರೀತಿಯಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಮ ವಿವಾಹ ಜೀವನ ಸುಖಮಯವಾಗಿರುತ್ತೆ ಅಂದರೆ. ಆದರೂ ಅದೇ ಪ್ರಾಬ್ಲಮ್ನಲ್ಲಿ ಇರ್ತಾರೆ ಅಂದಾಗ ಅವರ ಗ್ರಹ ಅಂದರೆ ಒಂದೊಂದು ಗ್ರಹದ ಒಂದೊಂದು ಡಿಗ್ರಿ ಇರುತ್ತೆ, ಯಾವ್ಯಾವ ಡಿಗ್ರಿಯಲ್ಲಿದೆ ಅದು ಎಷ್ಟೆಷ್ಟು ಪ್ರಭಾವ ಕೊಡ್ತಾ ಇದೆ, ಯಾವ ಮನೆಯಲ್ಲಿ ನಿಂತು ಅದು ವೀಕ್ಷಣೆಯನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು ತುಂಬ ಪ್ರಭಾವವಾಗಿರುತ್ತೆ. ನಾನು ಆಗಲೇ ಹೇಳಿದೆ ವಿವಾಹ ಮುಹೂರ್ತ ಅಂತಕ್ಕಂಥದ್ದು ತುಂಬ ಮುಖ್ಯ ಅಂತ.